My precious children of God, I am so happy to see each one of you through this program. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರನ್ನೂ ನೋಡಲು ನಾನು ಸಂತೋಷಿಸುತ್ತೇನೆ. Today we are going to meditate how God can perform a miracle when we look unto him and ask him. ನಾವು ದೇವರ ಕಡೆಗೆ ದೃಷ್ಟಿ ಇಟ್ಟು ಆತನಲ್ಲಿ ಬೇಡಿಕೊಳ್ಳುವಾಗ ಆತನು ಹೇಗೆ ಅದ್ಭುತಗಳನ್ನು ಮಾಡುವನು ಎಂಬುದಾಗಿ ಈ ದಿನದಲ್ಲಿ ತಿಳಿಯಲಿದ್ದೇವೆ. My friends, we are going to hear a beautiful testimony from a sister called Mrs. Happy Dembel, who is from Shillong. ನನ್ನ ಸ್ನೇಹಿತರೆ, ನಾವು ಒಂದು ಸುಂದರವಾದ ಸಾಕ್ಷಿಯನ್ನು ಕೇಳಲಿದ್ದೇವೆ. ಶಿಲಾಂಗ್ ನಲ್ಲಿರುವ ಸಹೋದರಿ ಹ್ಯಾಪಿ ಡೆಂಬೆಲ್ ಅವರಿಂದ. She is a prayer warrior in the Shillong prayer tower. ಆಕೆ ಶಿಲಾಂಗ್ ನಲ್ಲಿರುವ ಪ್ರಾರ್ಥನಾ ಗೋಪುರದ ಪ್ರಾರ್ಥನಾ ವೀರಳಾಗಿದ್ದಾಳೆ. Even though she was a prayer warrior, she used to pray unto the Lord all the time. She had difficulty in her own life. ಆಕೆ ಪ್ರಾರ್ಥನಾ ವೀರಳಾಗಿ ಸದಾ ಪ್ರಾರ್ಥಿಸುತ್ತಿದ್ದರೂ ಕೂಡ ಆಕೆಯ ಜೀವಿತದಲ್ಲಿ ಕಷ್ಟಗಳು ಇದ್ದವು. From a childhood days, she said she had a severe migraine headache. ಸಣ್ಣ ಪ್ರಾಯದಿಂದಲೇ ಆಕೆಗೆ ವಿಪರೀತವಾಗಿ ಮೈಗ್ರೇನ್ ತಲೆನೋವು ಇತ್ತು. 25 long years she suffered with that problem. 25 ವರ್ಷಗಳ ದೀರ್ಘ ಕಾಲ ಆಕೆ ಬಾಧೆಪಟ್ಟಳು. See, imagine yourself how much pain she would have gone through for the past 25 years. ಯೋಚಿಸಿ ನೋಡಿರಿ, 25 ವರ್ಷಗಳಿಂದ ಆಕೆ ಪಟ್ಟ ನೋವು ಎಷ್ಟಿರಬಹುದು. And in the year 2008, she wrote a letter to me. 2008ರಲ್ಲಿ ಆಕೆ ನನಗೊಂದು ಪತ್ರ ಬರೆದಳು. And when I received the letter, I prayed for her, and the Lord did a miracle. ನಾನು ಪತ್ರವನ್ನು ಸ್ವೀಕರಿಸಿದ ತರುವಾಯ ಆಕೆಗಾಗಿ ಪ್ರಾರ್ಥಿಸಿದೆ ಮತ್ತು ದೇವರು ಅದ್ಭುತ ಮಾಡಿದನು. By the mercy of God and the grace of God, God healed her completely from that 25-year pain. ದೇವರ ಕರುಣೆಯಿಂದ ಕೃಪೆಯಿಂದ 25 ವರ್ಷಗಳಿಂದ ಬಳಲುತ್ತಿದ್ದ ನೋವಿನಿಂದ ಆಕೆಗೆ ಬಿಡುಗಡೆಯಾಯಿತು. Now for the past 15 years she had no trouble at all. ನಂತರದ 15 ವರ್ಷಗಳಲ್ಲಿ ಆಕೆಗೆ ಯಾವುದೇ ತೊಂದರೆ ಆಗಲಿಲ್ಲ. God healed her completely. ದೇವರು ಸಂಪೂರ್ಣವಾಗಿ ಆಕೆಯನ್ನು ಸ್ವಸ್ಥ ಮಾಡಿದನು. Yes, my beloved friends, you have a hope in the Lord. ಹೌದು ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆ ದೇವರಲ್ಲಿ ನಿರೀಕ್ಷೆ ಇದೆ. The sorrow was turned into joy. ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. In the same way, we are going to meditate today in your own life how the Lord will take away all the pain in your body, soul and mind. ಇದೇ ವಿಷಯವಾಗಿ ನಾವು ಇಂದು ಧ್ಯಾನ ಮಾಡಲಿದ್ದೇವೆ, ಹೇಗೆ ದೇವರು ನಿಮ್ಮ ಆತ್ಮದಲ್ಲಿರುವ ನಿಮ್ಮ ಮನಸ್ಸಿನ ನೋವುಗಳನ್ನು ತೆಗೆಯುತ್ತಾನೆಂದು. Now shall we hear the good testimony from that sister? ಈಗ ನಾವು ಆಕೆಯಿಂದ ಸಾಕ್ಷಿಯನ್ನು ಕೇಳುವವರಾಗಿರುವ. ನನ್ನ ಅಸ್ವಸ್ಥತೆಯ ನಿಮಿತ್ತ ನನ್ನ ಎಲ್ಲಾ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದ ನಾನು ದಿನದ ಅಂತ್ಯದಲ್ಲಿ ಸಹೋದರಿ ಸ್ಟೆಲ್ಲಾ ದಿನಕರನ್ ರವರ ಬಳಿಗೆ ಹೋದಾಗ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆಂಬ ಭರವಸೆ ನನ್ನಲ್ಲಿ ಹುಟ್ಟಿತು. ಯಾಕೆಂದರೆ ದೇವರು ಅವರನ್ನು ಉಪಯೋಗಿಸಿಕೊಂಡರು. ನನ್ನ ಹೆಸರು ಹ್ಯಾಪಿ ಡೆಂಬೆಲ್ ಮತ್ತು ನಾನು ಶಿಲಾಂಗ್ ಪ್ರಾಂತ್ಯಕ್ಕೆ ಸೇರಿದವಳು. ಅನೇಕ ವರ್ಷದಿಂದ ಏಸು ಕರೆಯುತ್ತಾನೆ ಸೇವೆಯ ಪಾಲುದಾರಳಾಗಿದ್ದು ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನಾ ವೀರಳಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನನಗೆ ಮೈಗ್ರೇನ್ ತಲೆನೋವು ಬಾಲ್ಯದಿಂದಲೇ ಇದೆ ಮತ್ತು ಶಾಲಾ ಕಾಲೇಜಿನ ದಿನಗಳಲ್ಲಿಯೂ ಸಹ ಇತ್ತು ಮತ್ತು ಈಗಲೂ ಸಹ ಅದು ಮುಂದುವರಿಯುತ್ತಿತ್ತು. ನನ್ನ ಬಾಲ್ಯವನ್ನು ಆನಂದಿಸಿ 25ಕ್ಕೂ ಹೆಚ್ಚು ವರ್ಷಗಳು ಕಳೆದಿವೆ. ಅನೇಕ ವೈದ್ಯರ ಬಳಿಗೆ ಹೋದರೂ ಎಂತಹ ಔಷಧಿಯನ್ನು ತೆಗೆದುಕೊಂಡರೂ ಪ್ರಯೋಜನವಾಗಲಿಲ್ಲ. ಎಲ್ಲಾ ರೀತಿಯ ವೈದ್ಯರ ಬಳಿಗೆ ನಾನು ಹೋದೆನು, ಆಸ್ಪತ್ರೆಗಳಿಗೆ ಹೋದೆನು, ಏನೂ ಪ್ರಯೋಜನವಾಗಲಿಲ್ಲ. ನನ್ನ ನೋವನ್ನು ನಾನು ಯಾರ ಬಳಿಯಲ್ಲಿಯೂ ಸಹ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ನನ್ನ ತಾಯಿಯ ಬಳಿಯಲ್ಲಿಯೂ ಹೇಳಿಕೊಳ್ಳಲಿಕ್ಕೆ ಆಗುತ್ತಿರಲಿಲ್ಲ. ಯಾಕೆಂದರೆ ಯಾರೂ ಸಹ ನನ್ನನ್ನು ಅರ್ಥೈಸಿಕೊಳ್ಳುತ್ತಿರಲಿಲ್ಲ. ನಾನು ನಾಳೆಯ ಕುರಿತಾಗಿ ಯೋಚಿಸುತ್ತಿದ್ದೆ. ಏಕೆಂದರೆ ಅತಿಯಾದ ಉಷ್ಣತೆಯಾಗಲಿ ಅತಿಯಾದ ಥಂಡಿಯಾಗಲಿ ಸಹಿಸಲು ನನ್ನಿಂದ ಆಗುತ್ತಿರಲಿಲ್ಲ. ಅತಿಯಾದ ಉಷ್ಣತೆ ಇದ್ದಾಗಲೂ ನನ್ನ ತಲೆಯು ಹೆಚ್ಚಾಗಿ ನೋವುತ್ತಿತ್ತು ಮತ್ತು ಅತಿಯಾದ ಥಂಡಿ ಇದ್ದಾಗಲೂ ನನ್ನ ತಲೆನೋವು ಹೆಚ್ಚುತ್ತಲೇ ಇದ್ದವು. ನನಗೆ ಏನು ಮಾಡಲೆಂಬುದಾಗಿ ತೋಚದೆ ನನ್ನ ಜೀವನದಲ್ಲಿ ಸಮಾಧಾನವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನೊಬ್ಬಳೇ ಒಬ್ಬಂಟಿಯಾಗಿ ಮೌನವಾದಂತ ಸ್ಥಳದಲ್ಲಿ ಇರಬೇಕೆಂಬುದಾಗಿ ನಾನು ಆಲೋಚಿಸುತ್ತಿದ್ದೆ. ಯಾಕೆಂದರೆ ಯಾರೊಟ್ಟಿಗೆ ಇರುವುದೂ ಸಹ ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಯಾರೂ ಸಹ ನನ್ನನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿರಲಿಲ್ಲ. ನನಗೆ ವಯಸ್ಸಾಗುತ್ತಿದ್ದಂತೆಯೇ ಈ ಒಂದು ಸಮಸ್ಯೆ ಹೆಚ್ಚುತ್ತಲೇ ಬಂದವು. ಈ ತಲೆಯ ನೋವಿನ ನಿಮಿತ್ತವಾಗಿ ನನಗೆ ಮಲಗಲು ಸಹ ಆಗುತ್ತಿರಲಿಲ್ಲ. ಯಾವ ಔಷಧಿಯೂ ಸಹ
ಕಾರ್ಯ ಮಾಡುತ್ತಿರಲಿಲ್ಲ. ನಾನು ನನ್ನ ತಲೆಗೆ ಒಂದು ಬಟ್ಟೆಯನ್ನ ಕಟ್ಟಿಕೊಂಡು ಮಲಗುತ್ತಿದ್ದೆನು, ಆದರೂ ಅದು ನನಗೆ ಸಹಾಯ ಮಾಡುತ್ತಿರಲಿಲ್ಲ. ನನಗೆ ನಿದ್ದೆ ಬರಲಾರದೆ ತಲೆನೋವಿನಿಂದ ನಾನು ಇರುವಾಗ ಒಂದು ಕೊಠಡಿಯಿಂದ ಇನ್ನೊಂದು ಕೊಠಡಿಗೆ ನಾನು ನಡೆದಾಡುತ್ತಲೇ ರಾತ್ರಿಯನ್ನು ಕಳೆಯುತ್ತಿದ್ದೆ ಮತ್ತು ತದನಂತರವಾಗಿ ಆಯಾಸವಾಗಿ ಸ್ವಲ್ಪ ನಿದ್ರೆಯನ್ನ ನಾನು ಪಡೆಯುತ್ತಿದ್ದೆನು. ಮರುದಿನ ನಾನು ಎದ್ದಾಗ ತಿರುಗಿ ಆ ಒಂದು ತಲೆನೋವು ನನ್ನಲ್ಲಿ ಕಾಣಿಸಿಕೊಳ್ಳುತ್ತಿತ್ತು. ನಾನು ಉಪವಾಸದಿಂದ ಪ್ರಾರ್ಥಿಸುತ್ತಿದ್ದೆ, ಯಾವ ಸಹಾಯವೂ ಆಗಲಿಲ್ಲ. ಮೈಗ್ರೇನ್ ತಲೆನೋವೆಂಬುದು ಒಂದು ದೊಡ್ಡ ಪೀಠಿಗೆ ಮತ್ತು ಅದು ನಾವು ವಯಸ್ಸಾಗುತ್ತಿದ್ದಂತೆಯೇ ಅದು ಹೆಚ್ಚುತ್ತಲೇ ಬರುತ್ತದೆ ಮತ್ತು ಇದು ನನಗೆ ಬಾಲ್ಯದಿಂದಲೇ ನನ್ನನ್ನು ಕಾಡಿಸುತ್ತಾ ಇದೆ. ನನಗೆ ತಲೆನೋವು ಬಂದಾಗಲೆಲ್ಲ ನನಗೆ ಊಟ ಮಾಡಲಾಗುತ್ತಿರಲಿಲ್ಲ, ನಿದ್ರಿಸಲಾಗುತ್ತಿರಲಿಲ್ಲ ಮತ್ತು ನನ್ನ ಕೆಲಸದಲ್ಲಿ ಗಮನ ಹರಿಸಲೂ ಆಗುತ್ತಿರಲಿಲ್ಲ. ನನ್ನ ಆತ್ಮವು ಕುಂದುತ್ತಿತ್ತು, ದುಃಖದಲ್ಲಿರುತ್ತಿದ್ದೆ. 2008ನೇ ವರ್ಷದಲ್ಲಿ ನಾನು ಸಹೋದರಿ ಸ್ಟೆಲ್ಲಾ ದಿನಕರನ್ ರವರಿಗೆ ಒಂದು ಪತ್ರವನ್ನು ಬರೆದೆ ಮತ್ತು ಆ ಪತ್ರದಲ್ಲಿ ನಾನು ಹೇಳಿದೆ, ದೇವರೇ, ನೀನು ನನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಡಬಾರದೆಂಬುದಾಗಿ ನೀನು ಬಯಸುವುದಾದರೆ ನೀನು ನಿನ್ನ ಸೇವಕಿಯ ಮೂಲಕವಾಗಿ ನನ್ನೊಟ್ಟಿಗೆ ನೀನು ಮಾತನಾಡು. ನಾನು ಈ ಒಂದು ಪತ್ರವನ್ನ ಆಗಸ್ಟ್ ತಿಂಗಳಿನಲ್ಲಿ ಬರೆದೆ ಮತ್ತು ಅದಕ್ಕೆ ಪ್ರತಿಕ್ರಿಯೆ ಬರುವುದಕ್ಕಿಂತ ಮುಂಚಿತವಾಗಿಯೇ ನನ್ನ ತಲೆನೋವು ಹೊರಟು ಹೋಗಿತ್ತು. ದೇವರು ನನ್ನ ತಲೆನೋವನ್ನ ಸ್ವಸ್ಥ ಮಾಡಿದ್ದನು ಮತ್ತು ನಾನು ಈ ಒಂದು ಸೇವಕಿಗಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇನೆ. ಈಗ 10 ವರ್ಷಗಳು ಕಳೆದಿವೆ. ನಾನು ಸಮಾಧಾನದಲ್ಲಿ ತಲೆನೋವಿಲ್ಲದೆ ನಾನು ಜೀವಿಸುತ್ತಿದ್ದೇನೆ ಮತ್ತು ಶಿಲಾಂಗ್ ನಲ್ಲಿರುವಂತ ಪ್ರಾರ್ಥನಾ ಗೋಪುರದಲ್ಲಿ ನನ್ನ ಸೇವೆಯನ್ನ ಸಲ್ಲಿಸುತ್ತಿದ್ದೇನೆ. ಯಾರ್ಯಾರು ಈ ರೀತಿಯಾದಂತ ನೋವಿನಲ್ಲಿ ಹಿಂಸೆಯಲ್ಲಿ ಇದ್ದಾರೋ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ಇರುವಂತದ್ದು ಒಂದು ದೊಡ್ಡ ಅವಕಾಶ ಮತ್ತು ನೀವು ಸಹ ಈ ಒಂದು ಸೇವೆಯಲ್ಲಿ ಪಾಲುಗಾರರಾಗಬೇಕೆಂಬುದಾಗಿ ನಿಮ್ಮನ್ನು ನಾನು ಉತ್ತೇಜಿಸುತ್ತೇನೆ. ಈ ಸೇವೆಯು ಯಾವಾಗಲೂ ನಮ್ಮ ಆತ್ಮವನ್ನ ಎತ್ತಿ ಹಿಡಿಯುತ್ತದೆ ಮತ್ತು ನಾವು ಯಾವಾಗಲೂ ಸಹ ಕುಂದಿ ಹೋಗಲು ಈ ಸೇವೆಯು ನಮ್ಮನ್ನ ಬಿಟ್ಟು ಕೊಡುವುದಿಲ್ಲ. My beloved friends, the testimony was a wonderful one, isn't it? ಈ ಸಾಕ್ಷಿಯು ಬಹಳ ಅದ್ಭುತವಾಗಿತ್ತು ಅಲ್ಲವೇ ಸ್ನೇಹಿತರೆ? There is a beautiful verse in the Bible. In Psalm 34:10 we read that verse. ಒಂದು ಸುಂದರವಾದ ವಚನ ಸತ್ಯವೇದದಲ್ಲಿದೆ. ಕೀರ್ತನೆ 34:10ರಲ್ಲಿ ಇದನ್ನು ನೋಡುತ್ತೇವೆ. Turn your Bibles to Psalm 34:10. ನಿಮ್ಮ ಸತ್ಯವೇದದಲ್ಲಿ ಕೀರ್ತನೆಗಳು 34:10 ತೆರೆಯಿರಿ. It says, those who seek the Lord shall not lack any good thing. ಅದು ಹೇಳುತ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂದು. In our lives we need lot of good things, isn't it? ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ಒಳ್ಳೆಯ ಸಂಗತಿಗಳು ಮೇಲೂ ಬೇಕು ಅಲ್ಲವೇ? When we pass through bad problems or when we receive bad things in our lives, we put a long face and we suffer with that problem, isn't it? ನಮ್ಮ ಜೀವಿತದಲ್ಲಿ ಯಾವುದಾದರೂ ಕೆಟ್ಟ ಸಂಗತಿಗಳು ನಡೆಯುವುದಾದರೆ ನಾವು ಸಪ್ಪೆ ಮೋರೆ ಹಾಕಿಕೊಂಡು ಅದರಲ್ಲಿ ಬಳಲುತ್ತೇವೆ ಅಲ್ಲವೇ? But what we have to do to come out of that problem? ಆ ತೊಂದರೆಯಿಂದ ಹೊರಬರಲು ಹಾಗಾದರೆ ನಾವೇನು ಮಾಡಬೇಕು? Sometimes people go and tell all the people, oh, this is my suffering, I don't have money, I don't have peace, I don't have this thing or that thing. We complain all those things to the earthly men. ಕೆಲವರು ಲೋಕದ ಜನರ ಬಳಿ ಹೋಗಿ ಹೇಳುತ್ತಾರೆ, ನನ್ನಲ್ಲಿ ಹಣವಿಲ್ಲ, ಸಮಾಧಾನವಿಲ್ಲ, ನನಗೆ ಅದು ಇಲ್ಲ, ಇದು ಇಲ್ಲ ಎಂಬುದಾಗಿ ಹೇಳುತ್ತಾ ಹೋಗುತ್ತಾರೆ. But we should not do that. ಆದರೆ ನಾವು ಅದನ್ನು ಮಾಡಬಾರದು. There is a God who hears our cries. ನಮ್ಮ ಮೊರೆಯನ್ನು ಕೇಳುವ ದೇವರು ಒಬ್ಬನಿದ್ದಾನೆ. When we seek him, he will give us all good things. ನಾವು ಆತನಲ್ಲಿ ಬೇಡಿಕೊಳ್ಳುವಾಗ ಆತನು ಒಳ್ಳೆಯದನ್ನೇ ಮಾಡುವನು. And Nahum chapter 1 verse 7 we read that the Lord is good, a strong fold in the day of trouble, and he knows those who trust in him. ನಹುಮ 1:7 ವಚನ ಹೇಳುತ್ತದೆ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯದುರ್ಗವಾಗಿದ್ದಾನೆ, ತನ್ನ ಮರೆಹೊಕ್ಕವರನ್ನು ಬಲ್ಲನು ಎಂಬುದಾಗಿ. My friends, are you going through troubles and struggles? ನೀವು ಯಾವುದಾದರೂ ತೊಂದರೆಯಿಂದ ಹೋರಾಟದಿಂದ ಹಾದು ಹೋಗುತ್ತಿದ್ದೀರಾ? First thing you have to do, seek the Lord with all your heart. ಮೊದಲನೆಯ ಸಂಗತಿ ನೀವು ಮಾಡಬೇಕಾದದ್ದು ಸಂಪೂರ್ಣ ಹೃದಯದಿಂದ ಆತನನ್ನು ಹುಡುಕಬೇಕು. That's why I used to always say, kneel down. ಅದಕ್ಕಾಗಿ ನಾನು ಯಾವಾಗಲೂ ಹೇಳುತ್ತೇನೆ, ಮೊಣಕಾಲು ಹಾಕಿರಿ. When you go through a problem, just kneel down. ತೊಂದರೆಯಿಂದ ಹಾದು ಹೋಗುವಾಗ ಮೊಣಕಾಲೂರಿರಿ. Close your eyes. ಕಣ್ಣುಗಳನ್ನು ಮುಚ್ಚಿರಿ. And look to the Lord. ದೇವರ ಕಡೆಗೆ ದೃಷ್ಟಿ ಇಡಿರಿ. And cry unto him. ಆತನಿಗೆ ಮೊರೆ ಇಡಿರಿ. Father, this is my problem. ತಂದೆಯೇ, ಇದು ನನ್ನ ತೊಂದರೆ.
I have nobody to help me. ನನಗೆ ಸಹಾಯ ಮಾಡಲು ಯಾರೂ ಇಲ್ಲ. So you have to cry unto the Lord like that. ಹೀಗೆ ನೀವು ದೇವರಲ್ಲಿ ಮೊರೆ ಇಡಬೇಕು. When we built Karunya in the beginning, we used to go through many struggles. ಮೊದಲು ಕಾರುಣ್ಯ ಕಟ್ಟಲ್ಪಟ್ಟ ಸಮಯದಲ್ಲಿ ನಾವು ಅನೇಕ ಹೋರಾಟಗಳಿಂದ ಹಾದು ಹೋಗಬೇಕಾಯಿತು. Especially we didn't have enough finance in our hands. ವಿಶೇಷವಾಗಿ ನಮಗೆ ಬೇಕಾದಷ್ಟು ಹಣಕಾಸು ಇರಲಿಲ್ಲ. Oh, the night 11 o'clock or 3 o'clock in the night, my husband used to get up and kneel down and cry unto the Lord at that time. ಓ, ನನ್ನ ಗಂಡ ರಾತ್ರಿ 11 ಗಂಟೆಗೆ 3 ಗಂಟೆಗೆ ಎದ್ದುಕೊಂಡು ಮೊಣಕಾಲೂರಿ ದೇವರಲ್ಲಿ ಮೊರೆಯಿಡುತ್ತಾ ಇದ್ದರು. The next day we will see a miracle. ಮರುದಿನ ಅದ್ಭುತವನ್ನು ನಾವು ಕಾಣುತ್ತಿದ್ದೆವು. God will speak to the people who are giving trouble. ನಮಗೆ ತೊಂದರೆ ಕೊಡುವ ಜನರೊಂದಿಗೆ ದೇವರು ಮಾತನಾಡುತ್ತಿದ್ದನು. And we will come out of that trouble in a miraculous way because of that prayer life. ಪ್ರಾರ್ಥನಾ ಜೀವಿತದಿಂದಾಗಿಯೇ ನಾವು ತೊಂದರೆಗಳಿಂದ ಬಿಡುಗಡೆ ಹೊಂದುತ್ತಿದ್ದೆವು. I have seen many times my husband crying unto the Lord in the middle of the night. ಮಧ್ಯರಾತ್ರಿಯಲ್ಲಿ ನನ್ನ ಗಂಡ ಎದ್ದು ದೇವರಲ್ಲಿ ಮೊರೆಯಿಡುವುದನ್ನು ನಾನು ನೋಡಿದ್ದೇನೆ. Sometimes people who are going through troubles in the hospital, they may be in the dying condition. That time people will call us and my husband will kneel down and cry unto the Lord. The next day we will hear a good news from those people. ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ಮರಣದ ಹಾಸಿಗೆಯಲ್ಲಿರುವವರು ಪ್ರಾರ್ಥನೆಗಾಗಿ ಕರೆ ಮಾಡಿದಾಗ ನನ್ನ ಗಂಡ ಆಗಲೇ ಮೊಣಕಾಲೂರಿ ಪ್ರಾರ್ಥಿಸುತ್ತಾರೆ. ಮರುದಿನ ನಾವು ಅವರಿಂದ ಶುಭ ಸುದ್ದಿ ಕೇಳುತ್ತೇವೆ. That's why my friends, according to this word of God, what we have to do. ಆದ್ದರಿಂದಲೇ ನನ್ನ ಪ್ರಿಯ ಸ್ನೇಹಿತರೆ, ವಾಕ್ಯದ ಪ್ರಕಾರ ನಾವೇನು ಮಾಡಬೇಕು? Matthew 6:33 we read, "Seek ye first the kingdom of God and his righteousness, and all these things shall be added unto you." ಮತ್ತಾಯ 6:33ರಲ್ಲಿ ಬರೆದಿರುವಂತೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Seek the things of the kingdom of God. ದೇವರ ರಾಜ್ಯಕ್ಕಾಗಿ ತವಕಪಡಿರಿ. Read the Bible. ಸತ್ಯವೇದವನ್ನು ಓದಿರಿ. Speak to the Lord. ದೇವರೊಂದಿಗೆ ಮಾತಾಡಿರಿ. Have a close communion with him. ಆತನೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದವರಾಗಿರಿ. Hallelujah. Hallelujah. Oh, thank you Jesus. ಯೇಸುವೇ ನಿನಗೆ ಸ್ತೋತ್ರ. Even now I am thrilled in my heart. ಈಗಲೂ ನನ್ನ ಹೃದಯವು ರೋಮಾಂಚನವಾಗಿದೆ. The presence of God is filling me, my friends. ದೇವರ ಪ್ರಸನ್ನತೆಯು ನನ್ನಲ್ಲಿ ತುಂಬುತ್ತಿದೆ ಸ್ನೇಹಿತರೆ. Like that, if you seek him with all your heart, all these things shall be added unto you. ಹೀಗೆ ನೀವು ಸಂಪೂರ್ಣ ಹೃದಯದಿಂದ ಆತನನ್ನು ಹುಡುಕುವುದಾದರೆ ಅವೆಲ್ಲವೂ ನಿಮಗೆ ದೊರಕಲ್ಪಡುವುದು. Matthew 21:22 also says the same thing. ಮತ್ತಾಯ 21:22ನೇ ವಚನ ಇದನ್ನೇ ಹೇಳುತ್ತದೆ. Whatever things you ask in prayer, believing you will receive it. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. The Lord says, if you believe, you shall see the kingdom of God. ದೇವರು ತಾನೇ ಹೇಳುತ್ತಾನೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. If you believe, you shall see the kingdom of God. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. You should see the glory of God. ನೀವು ದೇವರ ಮಹಿಮೆಯನ್ನು ಕಾಣಬೇಕು. Hallelujah. Hallelujah. What a glorious God we have. ಎಂತ ಮಹಿಮೆಯುಳ್ಳ ದೇವರು ನಮಗಿದ್ದಾನೆ. We need not worry about any problem you face in this year. ನೀವು ಈ ವರ್ಷದಲ್ಲಿ ಎದುರಿಸುವ ಯಾವುದೇ ತೊಂದರೆಗಳಿಗೆ ಚಿಂತಿಸಬೇಕಾಗಿಲ್ಲ. You may be in the hospital with no hope. ಯಾವುದೇ ನಿರೀಕ್ಷೆ ಇಲ್ಲದೆ ಆಸ್ಪತ್ರೆಯಲ್ಲಿರಬಹುದು. So many times my husband was sick unto death and I was all alone near his bed. ಅನೇಕ ಬಾರಿ ನನ್ನ ಗಂಡ ರೋಗದಿಂದ ಮರಣ ಹಾಸಿಗೆಯಲ್ಲಿದ್ದರು, ನಾನೊಬ್ಬಳೇ ಅವರ ಬಳಿ ಇದ್ದೆನು. Night 12 o'clock, 2 o'clock, he'll be in dangerous condition. ರಾತ್ರಿ 12 ಗಂಟೆಗೆ 2 ಗಂಟೆಗೆ ಅಪಾಯಕರ ಸ್ಥಿತಿಗೆ ಜಾರುತ್ತಿದ್ದರು. Immediately I will look unto the Lord. ಕೂಡಲೇ ನಾನು ದೇವರ ಕಡೆಗೆ ದೃಷ್ಟಿಸುತ್ತಿದ್ದೆನು. He is my hope. ಆತನೇ ನನ್ನ ಭರವಸೆ. I'll cry unto him. ನಾನು ಮೊರೆ ಇಡುತ್ತಿದ್ದೆನು. For there is nobody Father near me. ನನ್ನ ಬಳಿ ಯಾರೂ ಇಲ್ಲ ತಂದೆಯೇ. I'm all alone. ನಾನು ಒಬ್ಬಂಟಿಗಳಾಗಿದ್ದೇನೆ. You are my only hope. ನೀನೇ ನನ್ನ ಭರವಸೆ. And I'll be crying like that. ಹೀಗೆ ನಾನು ಮೊರೆ ಇಡುತ್ತಿದ್ದೆನು. And in the morning there will be a great miracle. ಮತ್ತು ಮುಂಜಾವಿನಲ್ಲಿ ಅದ್ಭುತ ನಡೆಯುತ್ತಿತ್ತು. Hallelujah. Hallelujah. Many times I have gone through that situation. ಅನೇಕ ಆವರ್ತಿ ಇಂಥ ಪರಿಸ್ಥಿತಿಯಿಂದ ಹಾದು ಹೋಗಿದ್ದೇನೆ. And Matthew 7:11 says, ಮತ್ತಾಯ 7:11ನೇ ವಚನ ಹೇಳುತ್ತದೆ, if you then being evil know how to give good gifts to your children, how much more will your Father who is in heaven
will give good things to those who ask him. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು Our ಕೊಡುವನಲ್ಲವೇ? earthly Father loves us so much, ಲೋಕದ ತಂದೆಯು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ, and he wants to give us all that we need. ನಮಗೆ ಬೇಕಾದದ್ದನ್ನೆಲ್ಲ ಒದಗಿಸುತ್ತಾರೆ. If it is so, how much more our heavenly Father will take care of us. ಹಾಗಾದರೆ ಪರಲೋಕದಲ್ಲಿರುವ ನಮ್ಮ ತಂದೆಯು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸಬಹುದು? And you have to wait for God's time sometimes. ಕೆಲವೊಮ್ಮೆ ನಾವು ದೇವರ ಸಮಯಕ್ಕಾಗಿ ಕಾಯಬೇಕು. Sometimes immediately it will not happen. ಕೆಲವೊಮ್ಮೆ ಕೂಡಲೇ ಇದು ನಡೆಯುವುದಿಲ್ಲ. We have to wait at his feet till then, ಅಷ್ಟರವರೆಗೆ ಪಾದ ಸನ್ನಿಧಿಯಲ್ಲಿ ನಾವು ಕಾಯಬೇಕು, till we receive a miracle. ಅದ್ಭುತವನ್ನು ಪಡೆಯುವವರೆಗೆ. But how it will be ended? ಆದರೆ ಹೇಗೆ ಕೊನೆಗೊಳ್ಳುತ್ತದೆ? Ecclesiastes chapter 3 verse 11 says, God has made everything beautiful in its time. ಪ್ರಸಂಗಿ 3:11 ವಚನ ಹೇಳುತ್ತದೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. There is a time for everything. ಎಲ್ಲಕ್ಕೂ ಒಂದು ಸಮಯ ಇದೆ. At the right time, the Lord will send the miracle. ತಕ್ಕ ಸಮಯದಲ್ಲಿ ದೇವರು ಅದ್ಭುತ ಮಾಡುವನು. My friends, are you going through pain in your heart? ಸ್ನೇಹಿತರೆ, ನಿಮ್ಮ ಹೃದಯದಲ್ಲಿ ನೋವಿದೆಯೋ? Are you going through pain in your body? ನಿಮ್ಮ ದೇಹದಲ್ಲಿ ನೋವಿದೆಯೋ? Are you going through misery? ದುಃಖದಲ್ಲಿದ್ದೀರೋ? Now come, let us kneel down and cry unto the Lord. ಬನ್ನಿ ಮೊಣಕಾಲೂರಿ ಈ ಸಮಯದಲ್ಲಿ ಪ್ರಾರ್ಥಿಸುವ. This is the time to look unto the Lord and cry out and tell Jesus all the problems we face. ಈ ಸಮಯ ಯೇಸುವಿನ ಬಳಿ ಬಂದು ನಾವು ಎದುರಿಸುತ್ತಿರುವ ಎಲ್ಲಾ ತೊಂದರೆಗಳನ್ನು ಆತನಲ್ಲಿ ಹೇಳಿಕೊಳ್ಳುವ ಸಮಯ. Immediately as the sister received a miracle, you will also receive a miracle right now, even today. ಆ ಸಹೋದರಿ ಹೇಗೆ ಅದ್ಭುತವನ್ನು ಪಡೆದಳೋ ಈ ದಿನದಲ್ಲಿ ನೀವು ಅದ್ಭುತವನ್ನು ಪಡೆಯುವ ಸಮಯ. Just believe. ನಂಬಿರಿ. Just believe. ನಂಬಿರಿ. Cling on to the Lord tightly. ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. Come, let us pray. ಬನ್ನಿ ಪ್ರಾರ್ಥಿಸುವ. Hallelujah. Hallelujah. Our precious heavenly Father, ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, thank you Lord for your wonderful presence. ನಿನ್ನ ಅದ್ಭುತವಾದ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ. Your word says, wherever 2 or 3 are gathered in your name, there will be your presence. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನಿನ್ನ ಹೆಸರಿನಲ್ಲಿ ಕೂಡಿರುತ್ತಾರೋ ನೀನಲ್ಲಿರುತ್ತಿ. You will hear the cry and come immediately. ನೀನು ನಮ್ಮ ಮೊರೆಯನ್ನು ಕೇಳಿ ಕೂಡಲೇ ಬರುವಿ. The Lord God Almighty will come immediately. ಸರ್ವಶಕ್ತನಾದ ದೇವರು ಕೂಡಲೇ ಬರುವನು. Lord Jesus, thank you Father. ಕರ್ತನಾದ ಯೇಸುವೆ, ತಂದೆಯೇ ಸ್ತೋತ್ರ. Right now you are here in our midst, Father. ತಂದೆಯೇ, ಈಗಲೇ ನಮ್ಮ ಮಧ್ಯದಲ್ಲಿದ್ದಿ. Hear the cry of your children. ನಿನ್ನ ಮಕ್ಕಳ ಮೊರೆಯನ್ನು ಕೇಳು. So many are kneeling down and crying and telling their problems to you, O Father. ಅನೇಕರು ಮೊಣಕಾಲೂರಿ ನಿನ್ನಲ್ಲಿ ತೊಂದರೆಗಳನ್ನು ಹೇಳುತ್ತಿದ್ದಾರೆ. Hear everyone's cry. ಪ್ರತಿಯೊಬ್ಬರ ಮೊರೆಯನ್ನು ಲಾಲಿಸು. Answer the cry, Father. ಉತ್ತರವನ್ನು ದಯಪಾಲಿಸು. Answer the cry. ಮೊರೆಯನ್ನು ಉತ್ತರಿಸು. Do a miracle. ಅದ್ಭುತವನ್ನು ಮಾಡು. You are a miracle working God. ನೀನು ಅದ್ಭುತ ಮಾಡುವ We ದೇವರು. believe that you can do a miracle just like you did to Sister Happy. ಸಹೋದರಿ ಹ್ಯಾಪಿಗೆ ಮಾಡಿದಂತೆ ಅದ್ಭುತ ಮಾಡಲು ಶಕ್ತನು. Hallelujah. 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 Lord, thank you for your wonderful presence, Father. ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ ತಂದೆಯೇ. We give you all the glory. ನಿನಗೆ ಮಹಿಮೆ ಆಗಲಿ. Hallelujah. Hallelujah. We give you all the glory. ನಿನಗೆ ಮಹಿಮೆ ಆಗಲಿ. Hear the cry of your children. ಮಕ್ಕಳ ಮೊರೆಯನ್ನು ಕೇಳು. Take away all the pain from their body. ಅವರ ದೇಹದಲ್ಲಿರುವ ಎಲ್ಲಾ ನೋವುಗಳನ್ನು ತೆಗೆ. Whatever pain they may be having, Lord, just remove it right now by the power of God Almighty. ಸರ್ವಶಕ್ತನಾದ ದೇವರೇ, ನಿನ್ನ ಬಲದಿಂದ ಅವರ ನೋವುಗಳನ್ನೆಲ್ಲ ತೆಗೆದುಹಾಕು. If they have any other problem in their family life, because of that they're suffering, Lord, remove that problem right now. ಕುಟುಂಬ ಜೀವಿತದಲ್ಲಿ ತೊಂದರೆಯಲ್ಲಿರುವುದಾದರೆ ಅದನ್ನು ಈಗಲೇ ತೆಗೆದುಹಾಕು. If they need anything, Lord, for a long time, a job or a child or any blessing from you, Lord, supply all their need right now. ಅನೇಕ ವರ್ಷಗಳಿಂದ ಬೇಡುತ್ತಿರುವ ಬೇಡಿಕೆಯನ್ನು ದಯಪಾಲಿಸು. Supply their need and do a miracle, O Father. ಅವರ ಅಗತ್ಯಗಳನ್ನು ಪೂರೈಸಿ ಅದ್ಭುತ ಮಾಡು. Hear the cry right. ಈಗಲೇ ಅವರ ಮೊರೆಯನ್ನು ಲಾಲಿಸು. Hallelujah. Hallelujah. We know that you are a prayer answering God. ಸದುತ್ತರ ದಯಪಾಲಿಸುವ ದೇವರೆಂದು ಬಲ್ಲೆವು. Thank you, Father. ಸ್ತೋತ್ರ ತಂದೆಯೇ. We give you all the glory. ನಿನಗೆ ಮಹಿಮೆ ಆಗಲಿ. Make the children happy. ನಿನ್ನ ಮಕ್ಕಳನ್ನು ಸಂತೋಷಪಡಿಸು. And rejoice in your name. ನಿನ್ನ ನಾಮದಲ್ಲಿ ಹರ್ಷಿಸಲಿ. Fill everyone with your mighty anointing. ಅಭಿಷೇಕದಿಂದ ತುಂಬಿಸು. Hallelujah. Hallelujah. Let them rejoice in
ಅವರೆಲ್ಲರೂ ಹರ್ಷಿಸಲಿ. Thank you, Lord, for hearing this simple prayer and answering this prayer. ಈ ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. In Jesus' mighty name we pray. ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.